ಡ್ರೆಸ್ ಕಲೆಕ್ಷನ್ಸ್ ಎಷ್ಟು ಬಟ್ಟೆ ಇದ್ರೂ ಸಾಲ. ಓನ್ ರಿವ್ಯೂ. ಈ ಸಮ್ಮರ್ ಟೈಮ್ ಅಲ್ಲಿ 5 ಡ್ರೆಸ್ಗಳ ಬಗ್ಗೆ. ಈ ವೈಟ್ ಟಾಪ್ ಎಲ್ಲೋ ತುಂಬಾನೇ ಯೂನಿಕ್ ಆಗಿ ಕಾಣುತ್ತೆ. ಅವು ಕ್ರೇಪ್ ಹಾಫ್ ಸ್ಲೀವ್ ಇರುತ್ತೆ, ಇಲ್ಲ ಫುಲ್ ಸ್ಲೀವ್ ಇರುತ್ತೆ. ಮಸ್ಟರ್ಡ್ ಕಲರ್ ಆಗಿರುತ್ತೆ. ನನಗೆ ಶೇಪ್ ಇಷ್ಟ ಆಯ್ತು. ಕಂಫರ್ಟಬಲ್ ಅಂತ ಏನಾದ್ರು ಇದ್ರೆ ಆಫೀಸ್ ವೇರ್ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಈ ತರ ಎಲ್ಲ ಓಪನ್ ಶೇಪ್ ಇರುತ್ತೆ ನೋಡಿ, ಇಲ್ಲಿ ಓಪನ್ ಬರುತ್ತೆ. ರಾಯಲ್ ಲುಕ್ ಕೊಡುವಂತಹ ಡ್ರೆಸ್. ಸಮ್ಮರ್ ಟೈಮ್ ಅಲ್ಲಿ ಈ ಡ್ರೆಸ್ಸಸ್ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತಹ ವಿಷಯ ಬಂದು ಕಲೆಕ್ಷನ್ಸ್, ಡ್ರೆಸ್ ಕಲೆಕ್ಷನ್ಸ್. ಆಫೀಸ್ ವೇರ್ ಆಗಿರಬಹುದು, ಹೊರಗಡೆ ಓಡಾಡೋದಕ್ಕಾಗಿರ್ಬೋದು, ಡೈಲಿ ಯೂಸ್ಗೂ ಆಗಿರ್ಬಹುದು. ಯಾವುದಕ್ಕೆ ಆಗಿ ಹೆಣ್ಮಕ್ಳಿಗೆ ಮೇನ್ ಬೇಕಿರೋದು ಬಟ್ಟೆ. ಎಷ್ಟು ಬಟ್ಟೆ ಇದ್ರೂ ಸಾಲ. ಅಫ್ಕೋರ್ಸ್ ನನಗೂ ಅಷ್ಟೇ. ಎಷ್ಟು ಬಟ್ಟೆ ಇದ್ರೂ ಇಲ್ಲ ಇನ್ನ ತಗೋಬೇಕು, ಇನ್ನ ಕಮ್ಮಿ ಆಯ್ತು, ಇನ್ನೂ ಹೊರಗಡೆ ಹೋಗೋದಕ್ಕೆ ಯೂಸ್ ಮಾಡ್ಬೇಕು, ಡೈಲಿ ಯೂಸ್ ಬೇಕು, ಏನೋ ಒಂದು ತಲೆನೋವು ಇದ್ದೇ ಇರುತ್ತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ನಾನು ತಗೊಂಡ್ ಬಂದಿದ್ದೀನಿ. ಹೌದು, ನಾನು ಕಲೆಕ್ಷನ್ ಮಾಡಕ್ ಹೋಗ್ತಾ ಇರುವಾಗ ನನಗೆ ಕೆಲವೊಂದು ಡ್ರೆಸ್ಸಸ್ ಗಳು ಸಿಗುತ್ತೆ. ಅದನ್ನ ನಾನು ತಗೊಂಡು ಅದರದ ರಿವ್ಯೂ ನಿಮಗೆ ಕೊಡ್ತಾ ಇದ್ದೀನಿ. ಅದು ಓನ್ ರಿವ್ಯೂ. ಈ ಸಮ್ಮರ್ ಟೈಮ್ ಅಲ್ಲಿ ಹೆಣ್ಮಕ್ಳಿಗೆ ಬೆಸ್ಟ್ ಆಗಿ ವೇರ್ ಮಾಡುವಂತಹ ಕಲೆಕ್ಷನ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ. ಹೌದು, ಆಫೀಸ್ ವೇರ್ ಆಗಿರ್ಬಹುದು ಅಥವಾ ಡೈಲಿ ಯೂಸ್ ಆಗಿರಬಹುದು, ಯಾವುದಕ್ಕೆ ಆದ್ರೂ ಈ ಡ್ರೆಸ್ಸಸ್ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಒಟ್ಟು 5 ಡ್ರೆಸ್ಗಳ ಬಗ್ಗೆ ನಾನು ನಿಮ್ಗೆ ಹೇಳಕೊಟ್ಟಿದ್ದೀನಿ ಬಂದಿದ್ದೀನಿ. ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ತಗೊಳ್ಳಿ. ಮೊದಲನೇದಾಗಿ ಈ ವೈಟ್ ಟಾಪ್. ಡೈಲಿ ವೇರ್ಗೆ ಬೆಸ್ಟ್ ಟಾಪ್ ಅಂತಾನೆ ಹೇಳ್ಬಹುದು. ಇದು ರೌಂಡ್ ನೆಕ್ ಇರುವಂತಹ ಟಾಪ್ ನೋಡಿ. ನಾನು ಸೈಡ್ ಅಲ್ಲಿ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ. ಇದು ಆಫ್ ಸ್ಲೀವ್ ಇರುವಂತಹ ಟಾಪ್. ಇದು ಲೆಂತ್ ನೋಡಿ, ಇಷ್ಟು ಲೆಂತ್ ಇದೆ. ಯಾವ್ದೇ ಬಟ್ಟೆ ಆಗ್ಲಿ ನಮಗ್ ಕಂಫರ್ಟಬಲ್ ಇರ್ಬೇಕು, ಆ ತರದ್ದೇ ನೋಡಿ ತಗೋಬೇಕಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ, ನೀವು ನಾನು ಹಾಕಿರೋದನ್ನ ನೋಡ್ಕೊಂಡು ಇಟ್ಸ್ ಕಂಫರ್ಟಬಲ್ ಅಂಡ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕೂಡ ಕಾಣುವಂತಹ ಬಟ್ಟೆ ಇದು. ಈ ಡ್ರೆಸ್ ಅಲ್ಲಿ ಬೊಟಾನಿಕಲ್ ಪ್ರಿಂಟರ್ಸ್ ಇದೆ. ಅದು ಲೀವ್ಸ್ ಶೇಪ್ ಅಲ್ಲಿ, ಲೀವ್ಗಳ ರೀತಿನಲ್ಲಿ ಲೀವ್ಸ್ ತರ ಎಲೆ ಇದೆಯಲ್ಲ, ಎಲೆಗಳ ಶೇಪ್ ಅಲ್ಲಿ ಪ್ರಿಂಟ್ ಇರುವಂತದ್ದು. ಇನ್ನು ನೆಕ್ಸ್ಟ್ ಒನ್ ಎಲ್ಲೋ ಡ್ರೆಸ್. ಇದು ನನಗೆ ಎಲ್ಲೋ ಕಲರ್ ನನ್ನ ಫೇಸ್ ತುಂಬಾನೇ ಸೂಟ್ ಆಗುತ್ತೆ. ಎಲ್ಲೋ ಕಲರ್ ಅಂಡ್ ಬ್ಲ್ಯಾಕ್ ಕಲರ್ ನನಗೆ ತುಂಬಾನೇ ಚೆನ್ನಾಗಿ ಕಾಣುವಂಥದ್ದು. ನನ್ನ ಫೇಸ್ ಟೋನಿಗೆ ಮ್ಯಾಚ್ ಆಗುವಂಥ ಡ್ರೆಸ್. ನನ್ನ ಹತ್ರ ಆಲ್ಮೋಸ್ಟ್ ಕಲೆಕ್ಷನ್ಸ್ ಇರೋದೆಲ್ಲ ಬ್ಲ್ಯಾಕ್, ವೈಟ್, ಎಲ್ಲೋ. ಇದೇ ರೀತಿ ಕಲೆಕ್ಷನ್ ನಾನು ತಗೊಳ್ಳೋದು. ನನ್ನ ಫೇಸ್ ಟೋನ್ ಹೇಗಿದ್ದು ಹಾಗೆ ನಾನು ಡ್ರೆಸ್ ಕಲೆಕ್ಷನ್ ಕೂಡ ಮಾಡ್ತಾ ಹೋಗ್ತೀನಿ. ತುಂಬಾ ಲೆಂತ್ ಬರುತ್ತೆ. ನಾನು ಇದಕ್ಕೆ ವೈಟ್ ಕಲರ್ ಲೆಗ್ಗಿಂಗ್ ಯೂಸ್ ಮಾಡ್ತೀನಿ. ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ. ದುಪ್ಪಟ್ಟ ಕೂಡ ಯೂಸ್ ಮಾಡಬಹುದು. ಡೈಲಿ ವೇರ್ಗೆ, ಆಫೀಸ್ ವೇರ್ಗೆ ಇರುತ್ತಲ್ಲ, ಇದು ತುಂಬಾನೇ ಯೂನಿಕ್ ಆಗಿ ಕಾಣುತ್ತೆ. ಆಫೀಸ್ ವೇರ್ಗೆ ಸೂಪರ್ ಆಗಿರುತ್ತೆ. ನಾನು ಆಫೀಸ್ಗೆಲ್ಲ ತುಂಬಾ ಯೂಸ್ ಮಾಡ್ತೀನಿ ಇದನ್ನ. ಅಂಡ್ ಡೈಲಿ ವೇರ್ಗೂ ಅಷ್ಟೇ, ಶಾಪಿಂಗ್, ಟೆಂಪಲ್ ಅಥವಾ ಹೊರಗಡೆ ಎಲ್ಲೇ ವೆಕೇಶನ್ ಎಲ್ಲಿಗೆ ಹೋಗೋದಿದ್ರು ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಒನ್, ಈಗ ತೋರಿಸಿದ 2 ಟಾಪ್ ಜೊತೆಗೆ ಇದು ಕೂಡ ಫ್ಯಾಬ್ರಿಕ್ ಬಂದು ಕ್ರೇಪ್ದೆ ನಾನು ತಗೊಂಡಿರುವಂತದ್ದು. ಈ ಸಮ್ಮರ್ ಟೈಮ್ ಅಲ್ಲಿ ಹೆವಿ ಕಾಟನ್ ಯೂಸ್ ಮಾಡಿದ್ರೆ ಸುಕ್ ಆಗುತ್ತೆ ಅನ್ನೋ ಭಯ. ಸ್ವೆಟ್ ಆಗ್ತೀವಿ, ಅದು ಬೇರೆ ಸ್ವೆಟ್ ಆಗಿದ್ದು ಶೋ ಆಗುತ್ತೆ ಕಾಟನ್ ಅಲ್ಲಿ. ಈ ಕ್ರೇಪ್ ಬಟ್ಟೆ ಇದೆಯಲ್ಲ, ಚೆನ್ನಾಗಿ ಗಾಳಿ ಕೂಡ ಆಡುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಶಕೆ ಹೆವಿ ಅನ್ಸಲ್ಲ, ನನಗೆ ಪರ್ಸನಲ್ ಆಗಿ ಅನ್ಸಲ್ಲ. ಇದು ಕೂಡ ರೌಂಡ್ ನೆಕ್ ಇರುವಂತಹ ಟಾಪ್. ಲೆಂತ್ ಫುಲ್ ಇದೆ ಅಂಡ್ ಸ್ಲೀವ್ಸ್ ಇಷ್ಟಿದೆ. ತಗೊಳ್ಳೋ ಆಲ್ಮೋಸ್ಟ್ ಡ್ರೆಸ್ಸಸ್ ಎಲ್ಲ ಆಫ್ ಸ್ಲೀವ್ ಇರುವಂತಹ ಡ್ರೆಸ್ಸಸ್ ನಾನು ತಗೊಳ್ಳೋದು. ನಾನು ಪ್ರಿಫರ್ ಮಾಡೋದೆಲ್ಲ ಅದೇ ರೀತಿ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ನಾನು ಯೂಸ್ ಮಾಡೋದೆಲ್ಲ ಹಿಂಗಿರುತ್ತೆ ಅಂದ್ರೆ ಈ ಸ್ಲೀವ್ಸ್ ಇರುತ್ತೆ, ಇಲ್ಲಾಂದ್ರೆ ಆಫ್ ಸ್ಲೀವ್ ಇರುತ್ತೆ, ಇಲ್ಲ ಫುಲ್ ಸ್ಲೀವ್ ಇರುತ್ತೆ. ನಾನು ಫುಲ್ಲು ಶಾರ್ಟ್ ಆಗ್ಲಿ ಆ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಈ ತರದ ಕಂಫರ್ಟಬಲ್ ಡ್ರೆಸ್ಸಸ್ ಗಳಿಗೆ ನಿಮಗೆ ಇಷ್ಟ ಇದ್ರೆ ಖಂಡಿತ ನೀವು ಇದನ್ನ ಬೈ ಮಾಡ್ಬೋದು. ಇವುಗಳದೆಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್ ಕ್ರೇಪ್ ಫ್ಯಾಬ್ರಿಕ್. ಇದರಲ್ಲಿ ಇದು ಮಸ್ಟರ್ಡ್ ಕಲರ್ ಆಗಿರುತ್ತೆ. ಇದು ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿ ಕಾಣಿಸುತ್ತಲ್ಲ. ಮಿಕ್ಸೆಡ್ ಆಗಿದೆ ಯು ಶೇಪ್ ಅಲ್ಲಿ. ನನಗೆ ಈ ಶೇಪ್ ಇಷ್ಟ ಆಯ್ತು.
ಈಗ ಆಲ್ಮೋಸ್ಟ್ ಫ್ಲವರ್ ಜಿಗಿ 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 ಎಲ್ಲ ಇರುತ್ತೆ, ಅದ್ರ ಟಾಪ್ಗಳು ನಂಗೆ ಇಷ್ಟ ಆಗಲ್ಲ. ಆದ್ರೆ ಈ ಡ್ರೆಸ್ ನಾನು ತಗೊಳ್ಳುವಾಗ ಈ ತರ ಇದೆ, ನಂಗೆ ಚೆನ್ನಾಗಿ ಕಾಣುತ್ತೋ ಇಲ್ವೋ, ನನಗ್ ಸೂಟ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ನಂಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಕಂಫರ್ಟಬಲ್ ಕೂಡ ಇದೆ. ಆಫೀಸ್ ವೇರಿಗೆ ನಾನು ತುಂಬಾನೇ ಯೂಸ್ ಮಾಡುವಂತಹ ಟಾಪ್ ಇದು ಒಂದು. ಇದು ರೌಂಡ್ ನೆಕ್ ಇರುವಂತದ್ದು. ನಾನು ಆಲ್ಮೋಸ್ಟ್ ರೌಂಡ್ ನೆಕ್, ವಿ ನೆಕ್. ಆದ್ರೆ ಏನ್ ಗೊತ್ತಾ, ಫ್ಯಾಟಿ ಇರೋರು ರೌಂಡ್ ನೆಕ್ ಆಗ್ಲಿ ಫುಲ್ ಕಾಲರ್ ನೆಕ್ ಆಗ್ಲಿ ಯೂಸ್ ಮಾಡಬಾರ್ದು. ಏನಕ್ಕೆ ಅಂದ್ರೆ ಅವ್ರ ಫೇಸ್ ಗುಂಡ್ಗುಂಡುಗಿರುತ್ತೆ, ಬಾಡಿ ಶೇಪ್ ಗುಂಡ್ಗುಂಡುಕೆ ಇರೋದ್ರಿಂದ ಅವ್ರು ಇನ್ನ ಚಬ್ಬಿಯಾಗಿ ಕಾಣಿಸೋ ಚಾನ್ಸಸ್ ಇರುತ್ತೆ. ಆದ್ರೆ ನನ್ಗೆ ಅದೇ ತರ ಇಷ್ಟ, ನಾವು ವಿ ಶೇಪ್ ಜಾಸ್ತಿ ಯೂಸ್ ಮಾಡ್ಬೇಕು ಅನ್ನೋದು ಒಂದಿರುತ್ತೆ. ಬಟ್ ನನ್ಗದು ತುಂಬಾ ರೇರ್, ತುಂಬಾ ಕಮ್ಮಿ ನಾನು ಆ ತರ ಎಲ್ಲ ಯೂಸ್ ಮಾಡೋದು. ನಾನು ಆಲ್ಮೋಸ್ಟ್ ರೌಂಡ್ ಶೇಪ್ ನೇ ಪ್ರಿಫರ್ ಮಾಡ್ತೀನಿ. ವಿ ಶೇಪ್ ಅನ್ನೋದು ತುಂಬಾನೇ ಕಮ್ಮಿ, ಬಟ್ ತಗೊಂತೀನಿ. ಇನ್ನು ಇದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ನಾನು ಇಷ್ಟೊತ್ತು ತೋರಿಸಿದಂತಹ 4 ಟಾಪ್ ಕೂಡ ಕ್ರೇಪ್ ಫ್ಯಾಬ್ರಿಕ್ ಆಗಿರುತ್ತೆ, ಬಟ್ ಇದು ರಾಯನ್ದು. ಶಕೆ ಕಾಲಕ್ಕೆ ಈ ಸಮ್ಮರ್ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಎಷ್ಟು ಶಕೆ ನಡೀತಿದೆ ನನಗೆ ಆಗದೇ ಇಲ್ಲ ಅನ್ಸುತ್ತೆ ಒಂದೊಂದ್ ಟೈಮು. ಅದಕ್ಕೆ ನನಗೆ ಕಂಫರ್ಟಬಲ್ ಅಂತ ಏನಾದ್ರೂ ಇದ್ರೆ ಈ ತರ ಟಾಪ್ಗಳಷ್ಟೇ ನಾನು ಅದಕ್ಕೆ ಚೂಸ್ ಮಾಡಿ ನಿಮ್ಗಳಿಗೆ ತೋರಿಸ್ತಾ ಇರೋಂತಹದ್ದು. ಯೂಸ್ ಆಗುವಂತವ್ರು ಯೂಸ್ ಮಾಡ್ಕೊಂತಾರೆ ಅನ್ನೋ ರೀಸನ್ಗೆ ನಾನು ಆಫೀಸ್ ವೇರ್ಗೆ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ಈ ತರ ಎಲ್ಲ. ಇನ್ನು ಇದು ಬ್ಲಾಕ್ ಟಾಪ್, ಇದು ನೋಡಿ, ಇದು ರೌಂಡ್ ಶೇಪ್ ಅಲ್ಲ. ಇಷ್ಟೊತ್ತು ನಾನು ತೋರಿಸಿದೆಲ್ಲ ಆಲ್ಮೋಸ್ಟ್ ರೌಂಡ್ ಶೇಪ್ ಇರುವಂತಹ ಟಾಪ್ಗಳೇ, ಬಟ್ ಇದು ಸ್ವಲ್ಪ ರೌಂಡ್ ಬರುತ್ತೆ. ಬಟ್ ಇದ್ರ ಜೊತೆಗೆ ಒಂದು ಓಪನ್ ಶೇಪ್ ಇದೆ ನೋಡಿ, ಇಲ್ಲಿ ಓಪನ್ ಬರುತ್ತೆ, ಇಲ್ಲಿ ಟ್ಯಾಗ್ ಇದೆ. ಇದೊಂಥರ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ಇದನ್ನ ತಗೊಂಡೆ ನಾನು. ಸ್ಲೀವ್ ಕೂಡ ಹಾಫ್ ಸ್ಲೀವ್ ಬರುತ್ತೆ, ಸ್ಲೀವ್ಸ್ ಅಲ್ಲಿ ಕೂಡ ಪ್ರಿಂಟ್ಸ್ ಇದೆ ನೋಡಿ, ಪ್ರಿಂಟ್ ಗಳೆಲ್ಲ ಇದೆ ಅದ್ರಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಇದು ತುಂಬಾ ರಾಯಲ್ ಲುಕ್ ಕೊಡುವಂತಹ ಡ್ರೆಸ್. ನಾನು ಯೂಸ್ ಮಾಡೋದೆಲ್ಲ ಒಂದು ತುಂಬಾ ಸಪ್ಪೆ ಸಪ್ಪೆ ತರ ಕಾಣೋದಾಗ್ಲಿ, ಒಂಥರ ಇದ್ರ ತರ ಕಾಣಿಸ್ತಿದೆ ಹಂಗೆ ಏನಿಲ್ಲ. ನನಗೆ ಕಂಫರ್ಟಬಲ್ ಆಗಿರ್ಬೇಕು, ನೋಡೋರ್ಗು ಕಂಫರ್ಟಬಲ್ ಅನ್ಸ್ಬೇಕು. ಈ ಲೆಂತ್ ಬಂದು ಇಷ್ಟು ಬರುತ್ತೆ, ನನಗೆ ಕರೆಕ್ಟಾಗಿ ಮುಕ್ಕಾಲ್ ಭಾಗ ಅಷ್ಟು ಬರುತ್ತೆ ಲೆಂತ್. ನನ್ನ ಹೈಟಿಗೆ ಮುಕ್ಕಾಲ್ ಭಾಗ ಇರುತ್ತೆ ಕರೆಕ್ಟ್ ಆಗಿದ್ದು. ಸಮ್ಮರ್ ಟೈಮಲ್ಲಿ ಈ ಡ್ರೆಸ್ಸಸ್ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು, ನಾನು ಸುಮ್ಮನೆ ಯಾವ್ದನ್ನು ಹೇಳ್ಬೇಕಲ್ಲ ಅಂತ ಯಾವ್ದನ್ನು ಹೇಳಲ್ಲ. ನಾನು ಏನ್ ಯೂಸ್ ಮಾಡ್ತೀನೋ ಅದನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ನಿಮಗೆ ಈ ತರ ಡ್ರೆಸ್ಸಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ ನೀವು ಬೈ ಮಾಡ್ಬೋದು. ನಾನು ಇದ್ರದ್ದು ಲಿಂಕ್ಗಳನ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಬೈ ಮಾಡೋದಿಲ್ಲ ಆನ್ಲೈನ್ ಅಲ್ಲೇ. ನನ್ಗೆ ಯಾಕೆ ಆನ್ಲೈನಿಗೆ ಅಡಿಕ್ಷನ್ ಆಗಿದ್ದೀನಿ ಅಂದ್ರೆ, ನಾನು ಆಫೀಸ್ಗೆ ಹೋಗೋದ್ರಿಂದ ನನಗೆ ಕರೆಕ್ಟ್ ಟೈಮಿಗೆ ಡ್ರೆಸ್ಸಸ್ನೆಲ್ಲ ಹೋಗಿ ಶಾಪ್ ಮಾಡಿ ತಗೊಳಕ್ಕಾಗಲ್ಲ. ಬಟ್ ನನಗೆ ಡ್ರೆಸ್ಗಳನ್ನ ಹಳೆ ಡ್ರೆಸ್ಗಳನ್ನ ಯೂಸ್ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ನನಗೆ ಡ್ರೆಸ್ಸಸ್ ಅಂದ್ರೆ ತುಂಬಾ ಇಷ್ಟ. ಯಾವ ಲೆವೆಲ್ಗೆ ಹೊಸ ಫ್ಯಾಬ್ರಿಕ್ ಹಾಕ್ಬೇಕು, ಬಟ್ ತುಂಬಾ ಕಾಸ್ಟ್ಲಿನಲ್ಲಿ ನನಗೆ ಇಷ್ಟ ಆಗಲ್ಲ. ನಾನು ಒಂದು ಮೀಡಿಯಂ ರೇಂಜ್ ಅಲ್ಲಿ ನೋಡ್ತೀನಿ. ಈ ಬಜೆಟ್ ಫ್ರೆಂಡ್ಲಿ ಡ್ರೆಸ್ಸಸ್ಗಳು ನಿಮಗೂ ಬೇಕು, ನಿಮಗೂ ಇಂಟ್ರೆಸ್ಟ್ ಇದೆ ತಗೊಳೋದಿಕ್ಕೆ ಅನ್ನೋದಾದ್ರೆ ನಾನ್ ಕೊಟ್ಟಿರೋ ಲಿಂಕ್ ಅಲ್ಲಿ ನೋಡಿ ತಗೋಬಹುದು. ನೀವು ತುಂಬಾ ಕಾಸ್ಟ್ಲಿ ಖರ್ಚು ಮಾಡಕ್ಕಾಗಲ್ಲ, ಬಟ್ ಡೈಲಿ ವೆರೈಟಿ ಆಗಿ ವೇರ್ ಮಾಡ್ಬೇಕು. ಬಟ್ ನಮಗ ಕಲೆಕ್ಷನ್ಸ್ ನೆಲ್ಲ ಎಲ್ಲಿ ಹುಡ್ಕೋದು, ತುಂಬಾ ಕಮ್ಮಿಗೆ ನಮ್ಗೆ ಸಿಗುತ್ತೋ ಇಲ್ವೋ ಅನ್ನೋ ಯಾವ ಟೆನ್ಷನ್ ಇಟ್ಕೋಬೇಡಿ. ಯಾಕೆಂದ್ರೆ ನಾನು ಈ ತರ ಕಲೆಕ್ಷನ್ಸ್ ವಿಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ. ಅದು ನಿಮ್ಗೋಸ್ಕರ. ಇಂಟ್ರೆಸ್ಟ್ ಇರೋರು ಯಾರೇ ಆಗಿದ್ರು ಕೂಡ ತಗೋಬಹುದು. ಅಥವಾ ನಿಮ್ಗೆ ಇನ್ಯಾವ ರೀತಿ ಟಾಪ್ಗಳ ಬಗ್ಗೆ, ಇನ್ಯಾವ ರೀತಿ ಯಾವ ವಸ್ತುಗಳ ಬಗ್ಗೆ ನಾನು ನಿಮಗೆ ಗೈಡ್ ಮಾಡ್ಬೇಕು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ನಾನು ಯೂಸ್ ಮಾಡಿ ನಿಮ್ಗೆ ಹೇಳೋದ್ರಿಂದ ನಿಮ್ಗೆ ಅದ್ರ ಬಗ್ಗೆ ಜೆನ್ಯೂನ್ ಆಗಿ ತಿಳಿಯುತ್ತಲ್ವಾ. ಸೊ ಹಾಗಾಗಿ ನಾನು ಯಾವ್ದನ್ನು ಫೇಕ್ ಆಗಂತೂ ಹೇಳಲ್ಲ. ನಾನು ಏನ್ ಯೂಸ್ ಮಾಡ್ತೀನೋ, ನನಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅಂತ ಡ್ರೆಸ್ಗಳ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳುವಂಥದ್ದು. ಈ 5 ಡ್ರೆಸ್ಗಳಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇದೇ ರೀತಿಯ ಮುಂದಿನ ವಿಡಿಯೋಸ್ ಬೇಕು ಅನ್ನೋದಾದ್ರೆ, ಯಾವ ಕಂಟೆಂಟ್ ಬೇಕು, ಯಾವ ಪ್ರಾಡಕ್ಟ್ ರಿವ್ಯೂ ಬೇಕು ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು. ಅದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು.